ಫ್ರೀ ಸ್ಪಿರಿಟೆಡ್ ಆಟಿಟ್ಯೂಡ್ ಅಂತಂದ್ರೆ ಏನು ಎಕ್ಸಾಕ್ಟ್? ಜಾತಿ, ವರ್ಗ, ಧರ್ಮಕ್ಕೆ ನಿಮ್ಮನ್ನ ನೀವು ಗುರುತಿಸ್ಕೊಳ್ದೇ ಇರೋದು. ಪ್ರಪಂಚದಲ್ಲಿ ಇರೋರೆಲ್ಲರೂ ಹ್ಯಾಸ್ ದ ಸೇಮ್ ವಿತ್ ಡಿಫ್ರೆಂಟ್ ಬಾಡೀಸ್. ನಿಜವಾಗ್ಲೂ ಈ ಭಾವದಿಂದ ನೀವು ನೋಡಕ್ ಸ್ಟಾರ್ಟ್ ಮಾಡಿ, ಯು ವಿಲ್ ಫೀಲ್ ಫ್ರೀ. ಸೊ ಆ ರುಚಿ ಹತ್ತಿದ್ರೆ ಲೈಫ್ ನ ಪರ್ಸೆಪ್ಷನ್ ಯಾವ ರೀತಿ ಚೇಂಜ್ ಆಗುತ್ತೆ? ಏನೇ ಮಾಡಿದ್ರು ಇವಾಗ ಸುಮ್ಮನೆ ಫ್ರೀ ಆಗಿ ಎದ್ದು ನೀವು ಡ್ಯಾನ್ಸ್ ಆಡಿ ಅಂದ್ರೆ ಏನಕ್ಕೆ ಆಡಲ್ಲ? ಸಕ್ಸಸ್ ಅಂದ್ರೆ ಇದು ಅಂತ ಯಾರು ಹೇಳಿರೋದು? 4 ಜನ ಖುಷಿ ಆಗಂಗ್ ಬದುಕಬೇಕು. ದಟ್ ಈಸ್ ನಾಟ್ ಲೈಫ್. ಆಕ್ಚುಲಿ ರಾಕೇಶ್ ಅವರೇ, ಈಗ ಅದೇ ಸ್ಪಿರಿಚುವಲ್ ಜರ್ನಿ ಆ ವಿಚಾರಕ್ಕೆ ನಾನು ಬರ್ತೀನಿ. ಪ್ಲಸ್ ಫ್ರೀ ಸ್ಪಿರಿಟ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅಂದರೆ ಅದು ಆಲ್ರೆಡಿ ಇರೋವಂಥದ್ದು ನಿಮ್ಮ ಮೂಲಕ ಇನ್ನೂ ಸ್ವಲ್ಪ ಮುನ್ನೆಲೆಗೆ ಬಂತು ಅಂತಲೇ ಹೇಳ್ಬೋದು ಆಫ್ಟರ್ ನಿಮ್ಮ ಬಿಗ್ ಬಾಸ್ ಸೀಸನ್ 9 ಆದಮೇಲೆ. ಎಕ್ಸಾಕ್ಟ್ಲಿ ಏನಿದು ಫ್ರೀ ಸ್ಪಿರಿಟೆಡ್ ಆಟಿಟ್ಯೂಡ್ ಅಂತಂದರೆ ಏನು ಎಕ್ಸಾಕ್ಟ್ಲಿ? ನೀವು ಯಾವುದೇ ಥರದ ಜಾತಿ, ವರ್ಗ, ಧರ್ಮಕ್ಕೆ ನಿಮ್ಮನ್ನ ನೀವು ಗುರುತಿಸ್ಕೊಳ್ದೇ ಇರೋದು. ಕರೆಕ್ಟ್. ಮೊದಲನೇ ವಿಷಯ. ಯಾವುದೇ ತರದ ಐಡಿಯಾಲಜಿಗೆ ನಿಮ್ಮನ್ನ ನೀವು ಗುರುತಿಸ್ಕೊಳ್ದೇ ಇರೋದು. ಕರೆಕ್ಟ್. ಅಂಡ್ ಯಾವುದೇ ತರದ ಇನ್ಫ್ಲೂಯೆನ್ಸ್ ಗಳಿಗೆ ಈಲ್ಡ್ ಆಗಿ ನಿಮ್ಮ ಡಿಸಿಷನ್ ಅಥವಾ ನಿಮ್ಮ ಇದು ಮಾಡದೇ ಇರೋದು. ಯಾವುದೇ ನಾವು ಸೆಪರೇಷನ್ ಇಲ್ಲದೆ ನೋಡೋಂಥ ವಿಷಯ. ಸೆಪರೇಷನ್ ಯಾವಾಗ ಬರುತ್ತೆ? ನಮ್ಮ ಜಾತಿ ಅಂತ ಬಂದಾಗ ನಮ್ಮ ಜಾತಿ ಇದು, ಅಥವಾ ನಮ್ಮ ಕನ್ನಡದವರು, ತಮಿಳ್ದವರು, ತೆಲುಗುವರು, ಅಥವಾ ನಾವು ಇಂಡಿಯನ್ಸು, ಇದು ಸೆಪರೇಷನ್ ಆಗ್ತಾನೆ ಇದೆ. ಆ ಸೆಪರೇಷನ್ ಇಲ್ಲದೆ ನೋಡೋದು. ನಾನೊಬ್ಬ ಮನುಷ್ಯ, ನೀನು ಒಬ್ಬ ಮನುಷ್ಯ. ಈ ಪ್ರಪಂಚದಲ್ಲಿ ಇರೋರೆಲ್ಲರೂ ಹ್ಯಾಸ್ ದ ಸೇಮ್ ವಿತ್ ಡಿಫ್ರೆಂಟ್ ಬಾಡೀಸ್, ಡಿಫ್ರೆಂಟ್ ಎನ್ವಿರಾನ್ಮೆಂಟ್. ನನಗೂ ನಿಮಗೂ ಇರೋ ಡಿಫ್ರೆನ್ಸ್ ಏನು? ಎರಡೇ. ನೀವು ಹುಟ್ಟಿರೋ ಗರ್ಭ, ಹುಟ್ಟಿರೋ ಸಮಯ. ಕರೆಕ್ಟ್. ಅದೇ ಗರ್ಭದಲ್ಲಿ ಅದೇ ಸಮಯದಲ್ಲಿ ನಾನು ಹುಟ್ಟಿದ್ರೆ ನಾನು ಎಕ್ಸಾಕ್ಟ್ಲಿ ಹಿಂಗೆ ಕೂತಿದ್ದೆ. ಇದೇ ಫೇಸ್ ಕಟ್, ಇದೇ DNA ಅಕ್ಯುಮುಲೇಷನ್ ಆಗಿ ಬಾಡಿ ಇರೋದು. ನೀವು ಎಕ್ಸಾಕ್ಟ್ಲಿ ಹಿಂಗೆ ಕೂತಿರ್ತಿದ್ರಿ. ಆ್ಯಂಡ್ ನೀವು ಏನಿದೆ ನಿಮ್ಮ ಎನ್ವಿರಾನ್ಮೆಂಟ್ ಇಂದನೇ ಗ್ರಹಿಸ್ಕೊಂಡಿರೋದು, ನಿಮ್ಮ ಸುತ್ತಮುತ್ತ ಜನರಿಂದನೇ ಗ್ರಹಿಸ್ಕೊಂಡಿರೋದು. ಸೊ ನಿಮ್ಮ ಸುತ್ತಮುತ್ತ ಯಾರನ್ನೇ ನೋಡಿ, ಓನ್ಲಿ ಡಿಫ್ರೆನ್ಸ್ ಇಸ್ ದಟ್. ಇವಾಗ ನೀವು ಒಂದು ಎಕ್ಸಿಬಿಷನ್ಗೆ ಹೋದ್ರೆ ಒಂದು ಮಿರರ್ ದಪ್ಪ ಕಾಣುತ್ತೆ, ಸಣ್ಣ ಕಾಣುತ್ತೆ, ಇದು ಕಾಣುತ್ತೆ, ಬಟ್ ಇಟ್ಸ್ ಯು. ಆ ಥರ ಪ್ರೊಜೆಕ್ಷನ್ಸ್ ಇದೆಲ್ಲ. ನಿಜವಾಗ್ಲೂ ಈ ಭಾವದಿಂದ ನೀವು ನೋಡಕ್ ಸ್ಟಾರ್ಟ್ ಮಾಡಿ, ಯು ವಿಲ್ ಫೀಲ್ ಫ್ರೀ. ಕರೆಕ್ಟ್. ಅಂದ್ರೆ ಇದೆಲ್ಲ ಒಟ್ಟಿನಲ್ಲಿ ಫೈನಲಿ ಇಟ್ ಸಮ್ಸ್ ಅಪ್ಸ್ ಟು ಈ ನಮ್ಮ ಕುವೆಂಪು ಅವರ ವಿಶ್ವಮಾನವ ಕಾನ್ಸೆಪ್ಟ್ಗೆ ಸ್ವಲ್ಪ ಆಲ್ಮೋಸ್ಟ್ ಹತ್ರ ಇದೆ. ಆಲ್ಮೋಸ್ಟ್ ಅಲ್ಲ, ಅದೇ ವಿಶ್ವಮಾನವ. ಆಕ್ಚುಲಿ ಅದನ್ನೇ ಹೇಳಿದ್ದು. ಅದು ಕೂಡ ನಮ್ಮ ಕನ್ನಡದವರೇ, ಕುವೆಂಪು ಅವರು ಅದನ್ನ ಪ್ರತಿಪಾದನೆ ಮಾಡಿದ್ದು. ಬಟ್ ಜನಗಳು ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬಹಳಷ್ಟು ಹಿಂದೆ ಬಿದ್ದಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಅಗೇನ್ ಅದೇ ವಿಶ್ವಮಾನವ ಕಾನ್ಸೆಪ್ಟ್ ಬಗ್ಗೆ, ಅದೇ ಫ್ರೀ ಸ್ಪಿರಿಟೆಡ್ನೆಸ್ ಬಗ್ಗೆ, ಇದು ಎಷ್ಟು ಇಂಪಾರ್ಟೆಂಟ್ ಆ್ಯಕ್ಚುಲಿ ಇದನ್ನು ನಾವು ಇಂಬೈಬ್ ಮಾಡ್ಕೊಳ್ಳೋದು, ಎಸ್ಪೆಷಲಿ ಯೂತ್ಸ್ ಅಂತ. ಯಾಕೆಂದರೆ ನೀವೀಗ ಆಧ್ಯಾತ್ಮದ ಬಗ್ಗೆ ಮಾತಾಡ್ತೀರಾ, ನಿಮ್ಮ ಚಾನಲಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ವೇದಿಕೆಗಳಲ್ಲಿ ತುಂಬ ಆಧ್ಯಾತ್ಮಿಕತೆಯಿಂದ ಮಾತಾಡೋದನ್ನು ನಾವು ನೋಡಿದ್ದೀವಿ. ತುಂಬ ಸ್ಪಿರಿಚುವಲ್ ಪರ್ಸನ್ ಅಂತ ಕೂಡ ಗೊತ್ತು ನಮಗೆ ರಾಕೇಶ್ ಅಡಿ ಅವರಿಗೆ. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಯುವ ಜನತೆ ಏನಿದೆ, ಈ ಒಂದು ಆಧ್ಯಾತ್ಮಿಕತೆನ ಏನೋ ಒಂದು ರೀತಿ ಸನ್ಯಾಸತ್ವದ ರೀತಿನ ಮಾತಾಡ್ತಾನೋ, ಅಥವಾ ಏನೋ ಲೈಫಲ್ಲಿ ಬೇಕಾಗೇ ಇಲ್ವೇನೋ ಅನ್ನೋ ಥರ ಇರ್ತಾನೆ ಅವನು. ಅಂದರೆ ಆ ಒಂದು ಆಧ್ಯಾತ್ಮದ ರುಚಿನೇ ಹತ್ತುತ್ತಾ ಇಲ್ಲ ಆ್ಯಕ್ಚುಲಿ ನಮ್ಮ ಯಂಗ್ ಜನ್ರೇಷನ್ಗಳಿಗೆ. ಸೊ ಆ ರುಚಿ ಹತ್ತಿದ್ರೆ ಲೈಫ್ನ ಪರ್ಸೆಪ್ಷನ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನುವಂತಹ ಒಂದು ಅವರಿಗೆ ಆ್ಯಕ್ಚುಲಿ ಅದರ ಬಗ್ಗೆ ಅರ್ಥ. ನಮ್ಮ ಲೈಫು ನಮ್ಮ ಕೈಲಿ ಇದೆಯಾ ಅಂತ ನಾವು ಅರ್ಥ ಮಾಡ್ಕೊಬೇಕು ಅಲ್ವಾ? ಅದೇ. ಇಟ್ ಈಸ್ ಆಲ್ ಕಂಡೀಷನ್ಡ್, ಇಟ್ ಈಸ್ ಆಲ್ ಪ್ರೋಗ್ರಾಮ್ಡ್ ಬೈ ಸೊಸೈಟಿ. ಕರೆಕ್ಟ್. ಇವಾಗ ನಂಗೆ ಶೆಕೆ ಆಗ್ತಾ ಇದೆ, ನನ್ನ ಶರ್ಟ್ ಬಿಚ್ಚಿ ಇಲ್ಲಿ ಕೂತ್ಕೊಂಡು ಏನಕ್ಕೆ ಮಾತಾಡೋಕ್ಕಾಗಲ್ಲ? ಏನಕ್ಕಾಗಲ್ಲ? ನನಗೆ ಇವಾಗ ನಾವು ಒಂದು ಫಂಕ್ಷನ್ಗೆ ಹೋಗ್ತೀವಿ, ಎಲ್ಲರೂ ಏನು ಕಾನ್ಷಿಯಸ್ ಅಲ್ಲಿ ಇರ್ತೀವಿ, ನೋಡಿದವ್ರು ಏನು ಅನ್ಕೊಂತಾರೆ, ಇದು ಮಾಡೋರು ಏನು ಅನ್ಕೊಂತಾರೆ. ಸೊ ಅದನ್ನೊಂಥರ ಮೇಟ್ರಿಕ್ಸ್ ಅಂತ ಅನ್ಕೊಳ್ಳಿ. ಇಡೀ ಸೊಸೈಟಿನೇ ಹಂಗಿದೆ. ನೀವು ಏನೇ ಮಾಡಿದ್ರು ಇವಾಗ ಸುಮ್ಮನೆ ಫ್ರೀಯಾಗಿ ಎದ್ದು ನೀವು ಡ್ಯಾನ್ಸ್ ಆಡಿ ಅಂದ್ರೆ ಏನಕ್ಕೆ ಆಡಲ್ಲ ಅಂತ, ಏನಕ್ಕೆ ಅದು ಇದಾಗಿರೋದು? ಅಂಡ್ ದುಡ್ಡು, ಸಕ್ಸಸ್ ಅಷ್ಟೇ ಜೀವನ. ಸಕ್ಸಸ್ ಅಂದ್ರೆ ಇದು ಅಂತ ಯಾರು ಹೇಳಿರೋದು? ಅದೆಲ್ಲ ನಮಗೆ ತುಂಬಿರೋದು, ಅದೆಲ್ಲ ಅನ್ವಾಂಟೆಡ್ ಇದು. ನಾವು ಫಸ್ಟ್ ಅದು ಯಾವ್ದು ನಮ್ಮ ಒಳಗೆ ಹುಟ್ಟಿರೋದಲ್ಲ. ಹೌದು. ಅಂಡ್ ಆಧ್ಯಾತ್ಮನು ತುಂಬಾ ಕೆಡಿಸಿದ್ದಾರೆ. ಅಂದ್ರೆ ನೀವು ಹೇಳ್ದಂಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಆಧ್ಯಾತ್ಮ ಅಂದ ತಕ್ಷಣ ಜಪ ಮಾಡೋದಲ್ಲ, ತಪಸ್ ಮಾಡೋದಲ್ಲ, ಕೂತ್ಕೊಂಡು ದೇವಸ್ಥಾನಕ್ಕೆ ಹೋಗೋದಲ್ಲ, ಅಥವಾ ಏನೋ ಯೋಗಾಸನ ಮಾಡೋದಲ್ಲ. ಕರೆಕ್ಟ್. ಫಸ್ಟ್ ಆಫ್ ಆಲ್ ಲೈಫ್ ಏನು, ಡೆಫಿನೇಷನ್ ಆಫ್ ಲೈಫ್ ಏನು? ಇಲ್ಲ ಸತ್ರೆ ಹಿಂಗ್ ಸಾಯ್ಬೇಕಪ್ಪ, ಸತ್ರೆ ಇವನ್ ತರ ಸಾಯ್ಬೇಕು, ಅದಕ್ಕೋಸ್ಕರ ನಿಮ್ ಲೈಫ್ ನಾಳೆ ಮಾಡ್ಕೊಂತೀರ. ಅದೆಲ್ಲ ಭ್ರಮೆ. ಬದುಕಿದ್ರೆ ಹಿಂಗ್ ಬದುಕಬೇಕು, 4 ಜನ ಖುಷಿ ಆಗಂಗ್ ಬದುಕಬೇಕು. ದಟ್ ಈಸ್ ನಾಟ್ ಲೈಫ್. ಲೈಫ್ ಅಂದ್ರೆ ನನ್ನ ಪ್ರಕಾರ ಲೈಫ್ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಕ್ರಿಯೆ. ನೆವರ್ ಎಂಡಿಂಗ್ ಅದು. ಕರೆಕ್ಟ್. ಅದಕ್ಕೆ ಇನ್ನೇನು ಡೆಫಿನೇಷನ್ ಇಲ್ಲ. ನಾವು ಮನುಷ್ಯರು ಏನಕ್ಕೆ ಹ್ಯೂಮನ್ ಫಾರ್ಮ್ ತಗೊಂಡಿದೀವಿ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಾಸೆಸ್ ಅದು. ಕರೆಕ್ಟ್. ನೆವರ್ ಎಂಡಿಂಗ್ ಪ್ರಾಸೆಸ್ ಅದು. ಹೌದು. ಸೊ
ನಾನು ಯೂಶಲಿ ಆಧ್ಯಾತ್ಮಲ್ಲಿ ಒಂದು ಸ್ಟ್ರಿಕ್ಟ್ ಆಗಿ ಏನು ಫಾಲೋ ಮಾಡ್ತೀನಿ ಅಂದ್ರೆ ಐ ವೋಂಟ್ ಟಾಕ್. ನನ್ನ ಬಿಲೀಫ್ ಏನೇ ಇರಲಿ, ನಾನು ಆಚೆ ಮಾತಾಡ್ತಾ ಅನ್ಸೈಂಟಿಫಿಕ್ ಆಗಿ ಮಾತಾಡಲ್ಲ. ಹೌದು. ಯಾಕಂದ್ರೆ ನೀವ್ ಹೇಳ್ದಂಗೆ ತುಂಬಾ ಜನ ಆಧ್ಯಾತ್ಮ ಅಂದ ತಕ್ಷಣ ವೈರಾಗ್ಯ ಅದು ಇದು. ಹಂಗ್ ಅನ್ಕೊಳ್ತಾರೆ. ಸ್ಪಿರಿಚುಯಾಲಿಟಿ ಶುಡ್ ಬಿ ಅ ಪೊಯೆಟಿಕ್ ವೇ ಆಫ್ ಎಕ್ಸ್ಪ್ರೆಷನ್ ಆಫ್ ಸೈನ್ಸ್ ಅಂಡ್ ಸೈಕಾಲಜಿ. ಟ್ರೂ. ಅದನ್ನ ಒಂದು ಪೊಯೆಟಿಕ್ ಫಿಲಾಸಫಿನೂ ಅಷ್ಟೇ. ಸೈನ್ಸನ್ನೇ ನೀವು ಪೊಯೆಟಿಕ್ ಆಗಿ ಹೇಳ್ತೀರಾ.